ಬೊಂಬಾಟ್ ಕಿಚನ್ಗೆ ಸ್ವಾಗತ. ಇವತ್ತು ಹುರಿಗಡಲೆ ಮಾಡಿದ್ದೀನಿ ಮನೆಯಲ್ಲಿ. ಮನೆಯಲ್ಲಿರುವ ಕಡಲೆನೇ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಟೀ ಟೈಮ್ ಸ್ನ್ಯಾಕ್ಸ್ ಮಾಡಿದ್ದೀನಿ. ಇಲ್ಲಿ ಪಾರ್ಕಿಗೆಲ್ಲ ಹೋದಾಗ ಪೊಟ್ಣಗಳು ಮಾಡಿ ಮಾರ್ತಾ ಇರ್ತಾರೆ ಇದೇ ಥರದ್ದೇ. ನೀವು ಇದನ್ನು ಸೈಡ್ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಮನೇಲಿ ಈ ಥರ ಮಾಡಿಕೊಂಡು. ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ ಮನೇಲಿರುವ ಕಡಲೆನೇ ತೊಗೊಂಡಿದ್ದೀನಿ, ಮಾಮೂಲಿ ಕಡಲೆನೇ. ಇದನ್ನು ತೊಳಿಬಾರ್ದು, ಜಸ್ಟ್ ಸ್ವಲ್ಪ ಏನಾದ್ರು ಡಸ್ಟ್ ಏನಾರು ಇದ್ದರೆ ಅಥವಾ ಏನಾದ್ರು ಧೂಳಿದ್ರೆ ಹೋಗಲಿ ಅಂತ ಒಂದು ಒಣ ಬಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿ ಮೇಲಿಂದ ಒರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ತೊಳೆದಿಲ್ಲ, ತೊಳೆದು ಮಾಡೋದು ನನಗೆ ಗೊತ್ತಿಲ್ಲ, ನಾನು ಇದೇ ರೀತಿಯಾಗಿ ಮಾಡ್ತಾ ಇರ್ತೀನಿ. ನೋಡಿ ಸ್ವಲ್ಪ ಅದನ್ನು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಇದಕ್ಕೆ ಉಪ್ಪನ್ನ ಹಾಕ್ತೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್, ಜಾಸ್ತಿ ಬೇಡ, ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಅಥವಾ 1 ಅವರಿಗೆ ಹೀಗೆ ಬಿಡಬೇಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಅಂದರೂ ಅರ್ಧ ಗಂಟೆ ಬಿಡಬೇಕು, ಜಾಸ್ತಿ ಅಂದರೆ ಒಂದು 1 ಅವರ್ ಬಿಟ್ಟು ಚೆನ್ನಾಗಿರುತ್ತೆ. ಇನ್ನು ನೋಡಿ ಮಿಕ್ಸ್ ಮಾಡಿದ್ದೀನಿ. ಇಷ್ಟನ್ನೇ ಮಿಕ್ಸ್ ಮಾಡಿ 1 ಅವರ್ ನಾನು ಇದನ್ನು ಬಿಡ್ತೀನಿ. ನೋಡಿ ಈ ರೀತಿ ಆಗಿದೆ. 1 ಅವರ್ ಆದಮೇಲೆ ನಾನು ತೋರಿಸ್ತೀನಿ. ಮುಚ್ಚಿ ಇಡ್ತೀನಿ. ನೋಡಿ 1 ಅವರ್ ಆಗಿದೆ, ಅದನ್ನು ರೆಡಿಯಾಗಿದೆ. ಮತ್ತೊಂದು ನಾನು ಪಾತ್ರೆಯಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನಾನು ಕೇಕ್ನ ಮಾಡೋದಕ್ಕೂ ಸಹ ಉಪ್ಪನ್ನ ಉಪಯೋಗಿಸ್ತೀನಿ, ಅದೇ ಉಪ್ಪನ್ನ ಹಾಕಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನ ನಾನು ಕಾವಲಿಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ಪೂರ್ತಿ ಬಿಸಿ ಆಗಬೇಕು. ಫುಲ್ ಬಿಸಿ ಆದರೆ ಅಷ್ಟೇ ನಮಗೆ ಕಡಲೆ ಚೆನ್ನಾಗೆ ಪಟ್ಪಟ ಅಂತ ಪಾಪ್ಕಾರ್ನ್ ಥರ ಹೊಡೆಯುತ್ತೆ. ನೋಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ರೀಯೂಸ್ ಅಂದರೆ ಮತ್ತೆ ಏನಾದ್ರು ನೀವು ಬೇಕ್ ಮಾಡುವಾಗ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಉಪ್ಪು ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಡಲೆ, ನೋಡಿ ಅವಾಗೆ ಸ್ವಲ್ಪ ಗಟ್ಟಿ ಇತ್ತು, ಈಗ ಸ್ವಲ್ಪ ಸಾಫ್ಟ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆ. ಇದನ್ನು 1-2 ಸ್ಪೂನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಉಪ್ಪು ಹಾಕ್ಕೊಂಡ್ರೆ ತುಂಬ ಹಾಕ್ಬೋದು ಇದರಲ್ಲಿ. ನಾನು ಸ್ವಲ್ಪನೇ ಉಪ್ಪು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೊಸ್ದಾಗಿ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ನೀವು ಏನು ಫಸ್ಟ್ ಟೈಮ್ ಈ ಥರ ಹಾಕ್ತಿರಲ್ಲ ಉಪ್ಪಲ್ಲಿ, ಅದು ಪಟ್ಟಂತ ಹೊಡೆಯೋದಿಲ್ಲ ನಿಮಗೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ತಗೊಳುತ್ತೆ ಹೊಡೆಯೋಕ್ಕೆ ನಿಮಗೆ. ಯಾಕಂದರೆ ಫಸ್ಟು ಉಪ್ಪು ನಮಗೆ ಯಾವ ಟೆಂಪ್ರೇಚರ್ ನಮಗೆ ಅದು ಪಾಪ್ಕಾರ್ನ್ ಥರ ಹೊಡೆಯುತ್ತೆ, ಆ ಟೆಂಪ್ರೇಚರ್ ಬರುವವರೆಗೂ ನಮಗೆ ಪಾಪ್ಕಾರ್ನ್ ಥರ ಇದು ಹೊಡೆಯೋದಿಲ್ಲ ನಮಗೆ ಕಡಲೆ. ಅದರಿಂದ ಫಸ್ಟ್ ಟೈಮ್ ಒಂದು 2 ಅಥವಾ ಒಂದು ಸ್ಪೂನ್ ಹಾಕಿ ನೋಡ್ಕೊಳ್ಳಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ ಉಪ್ಪು ಚೆನ್ನಾಗಿ ಕಾದರೆ ಮಾತ್ರ ಈ ರೀತಿ ಪಟ್ಪಟ ಅಂತ ಹೊಡೆಯೋದು. ಒಂದು ಸರಿ ಹಾಕಿ ನಿಮಗೆ ಬರಲಿಲ್ಲ ಅಂದರೆ ಅಯ್ಯೋ ಕೆಟ್ಟೋತಲ್ಲ ಅಂದ್ಕೋಬೇಡಿ. ಅದನ್ನು ತೆಗೆದುಬಿಟ್ಟು ನಂತರದಲ್ಲಿ ಮತ್ತೊಂದು ಸರಿ ಹಾಕ್ಕೊಳ್ಳಿ. ಆವಾಗ ಖಂಡಿತವಾಗೂ ನೋಡಿ ಈ ರೀತಿಯಾಗಿ ಪಾಪ್ಕಾರ್ನ್ ಥರ ಚೆನ್ನಾಗಿ ಹೊಡೆಯುತ್ತೆ. ಮತ್ತು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ನೋಡಿ ಒಂದು ಸ್ವಲ್ಪನೇ ಮಾಡಿದ್ರೂ ಎಷ್ಟೊಂದು ಆಗುತ್ತೆ ಅದು ಪಾಪ್ಕಾರ್ನ್ ಥರನೇ, ಯಾಕಂದರೆ ಅದು ಉಪ್ಕೊಳ್ಳುತ್ತಲ್ವ. ಅದರಿಂದ ನೋಡಿ ಯಾವ ರೀತಿಯಾಗಿ ಅಂಗಡಿಯಲ್ಲಿ ಸಿಗೋ ರೀತಿಯಲ್ಲೇ ಮನೆಯಲ್ಲೇ ನೀವು ಫ್ರೆಶ್ಶಾಗಿ ಏನು ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ನಾನು ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ನೋಡಿ ಒಂದು ಬ್ಯಾಚಲ್ಲಿ ಇಷ್ಟ ಆಯಿತು ಅಂದರೆ 1-2 ಸ್ಪೂನ್ ಹಾಕಿದ್ದೆ ಅಷ್ಟೇ, ಸಣ್ಣ ಸ್ಪೂನಲ್ಲಿ. ನಾನು ಉಪ್ಪು ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೋಬೋದು ನಾನು ಹೇಳ್ದಂಗೆ. ನೋಡಿ ನಂತರ ಮತ್ತೆ 1-2 ಸ್ಪೂನ್ ಹಾಕ್ತೀನಿ ನಾನು. ಇದನ್ನು ಕೂಡ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಿಮಗೆ ಹಾಕಿದ ಕೂಡಲೇ ಉಪ್ಪು ಹತ್ಕೊಂಡಂಗೆ ಅನಿಸ್ಬೋದು, ಅದಕ್ಕೆ ನಂತರದಲ್ಲೆಲ್ಲ ಬಿಟ್ಟೋಗುತ್ತೆ. ಮತ್ತು ಏನು ತಿಂದಿರಲ್ಲ ನಂತರ ನೀವು, ಅದಕ್ಕೆ ಉಪ್ಪು ಮತ್ತು ಏನು ಕಾಂಬಿನೇಷನ್ನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಅದಕ್ಕೆ ಚೆನ್ನಾಗಾಗಿರುತ್ತೆ ಅದು. ಮತ್ತೇನು ಉಪ್ಪು ಹಾಕಬೇಕು ಅಂತಲೇ ಇಲ್ಲ ಅದಕ್ಕೆ. ನೋಡಿ ನಾನು ಹತ್ತಿರದಿಂದ ತೋರಿಸ್ತಿದ್ದೀನಿ, ನೋಡಿ ಯಾವ ರೀತಿಯಾಗಿ ಪಟ್ಪಟ ಅಂತ ಅದು ಸಿಡಿತಾ ಇದೆ ಅಂತ. ನೋಡಿ ಹಾಕಿದ ಕೂಡಲೇ ನಿಮ್ಗೆ ಫಸ್ಟ್ ಟೈಮ್ ನಿಮಗೆ ನಾವು ಸ್ವಲ್ಪ ಲೇಟ್ ಅನ್ನಿಸ್ಬೋದು, ನಂತರದಲ್ಲೇ ನೀವು ಹಾಕಿದ ಕೂಡಲೇ ಪಟ್ ಅನ್ನಂಗೆ ಒಂದು 5 ನಿಮಿಷದಲ್ಲಿ ನೀವು ಪಟ್ಟನಂಗೆ ಮಾಡ್ಕೋಬೋದು, ಬೇಗ ಆಗಿಬಿಡುತ್ತೆ. ಅಂದರೆ ಎಲ್ಲನೂ 5 ನಿಮಿಷದಲ್ಲೇ ಮಾಡಿಬಿಡ್ಬೋದು, ಅಷ್ಟು ಬೇಗ ಆಗಿಬಿಡುತ್ತೆ. ಸೆಕೆಂಡ್ ಟ್ರಿಪ್ಪು, ಥರ್ಡ್ ಟ್ರಿಪ್ ಎಲ್ಲ. ಫಸ್ಟ್ ಟ್ರಿಪ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಮಾಡೋದಕ್ಕೆ. ನೋಡಿ ಈ ರೀತಿಯಾಗಿ ಎಲ್ಲನೂ ಈ ರೀತಿ ಮಾಡ್ಕೊಂಬರ್ತೀನಿ. ಎಲ್ಲ ನಿಮಗೆ ಹಾಕಿ ಒಂದ್ಸರಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ನೋಡಿ ಒಂದ್ಸರಿ ನಿಮಗೆ ಎಲ್ಲನೂ ಕೂಡ ಹಾಕಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ನಿಜವಾಗ್ಲೂ ತುಂಬ ರುಚಿಯಾಗಿದೆ. ನೀವೆಲ್ಲರೂ ಹೋಗ್ತಿದ್ದೀರಾ, ಔಟ್ಸೈಡ್ ಹೋಗ್ತಿದ್ದೀರಾ ಅಂದರೆ, ಅಥವಾ ಎಲ್ಲರೂ ಪಾರ್ಕಿಗೆ ಹೋಗ್ತಿದ್ದೀರಾ, ಫಿಲಮಿಗೆ ಹೋಗ್ತೀರಾ ಅಂದರೆ ಚೆನ್ನಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬೋದು. ಅಂಗಡಿಯಲ್ಲಾದರೆ ಸಣ್ಣ ಪೊಟ್ಣ ಕೊಡ್ತಾರೆ, ಅದಕ್ಕೆ 10 ರೂಪಾಯಿ ಇರುತ್ತೆ. ಮನೆಯಲ್ಲಾದರೆ ನೀವು
ನಿಮಗೆ ಇಷ್ಟ ಬಂದಾಗೆ ಬೇಕಾದಕ್ಕೆ ಈರುಳ್ಳಿ ಇಲ್ಲಾಂದರೆ ನಿಮಗೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಖಾರ ಪುಡಿ ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡು ಮನೇಲೇ ರೆಡಿ ಮಾಡ್ಕೊಂಡು ಕೂಡ ಹೋಗ್ಬೋದು ನೀವು ಔಟ್ಸೈಡ್ ಹೋಗುವಾಗ. ಇಲ್ಲಾಂದರೆ ಖಾಲಿ ಇದೇ ರೀತಿಯಾಗಿ ಇಟ್ಕೊಂಡ್ರೆ ನಿಮಗೆ ತಿಂಗಳಾನುಗಟ್ಲೆ ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ಇದೇನು ಎಣ್ಣೆ ಹಾಕಿಲ್ಲ. ಅದರಿಂದ ನೀವು ತಿಂಗಳ ಇಟ್ಟರೂ ಏನೂ ಆಗೋದಿಲ್ಲ, ಹೊರಗಡೆನೇ ಇಡ್ಬೋದು ತಿಂಗಳಾನುಗಟ್ಲೆ ಇದನ್ನು. ಹೀಗೆ ನಿಮಗೆ ಟೀ ಟೈಮ್ಗೆ ಅಥವಾ ಮಕ್ಕಳಿಗೆ ಏನಾರ ಲಂಚ್ ಬಾಕ್ಸಿಗೆ ಸೈಡಿಗೆ ಹಾಕಿ ಕಳಿಸ್ಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಕೂಡ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ ನಮ್ಮ ಕಡಲೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೋಡಿ ಎಲ್ಲನೂ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ ಇಷ್ಟಿದೆ, ಇಷ್ಟು ಮಾಡಿದ್ದೀನಿ ನಾನು. ಸ್ವಲ್ಪ ಕಡಲೆ ಹಾಕಿದ್ದೆ ನೋಡಿ, ಇಷ್ಟೊಂದಾಗಿದೆ ಅದರಲ್ಲಿ. ತುಂಬ ರುಚಿಯಾಗಿದೆ, ಅಂಗಡಿಯಲ್ಲಿ ಸಿಗುವಂಥ ರುಚಿನೇ. ಮತ್ತು ಮನೆಯಲ್ಲಿ ನಿಮಗೆ ಪುಟಾಣಿ ಖಾಲಿ ಆಯಿತು ಅಂದರೆ ಇದೇ ರೀತಿ ಮಾಡ್ಕೋಬೋದು ನೀವು. ಪುಟಾಣಿ ಚಟ್ನಿಗೆ ಏನಾದ್ರು ಪುಟಾಣಿ ಖಾಲಿ ಆಯ್ತಪ್ಪ ಅಂದರೆ ಈ ರೀತಿ ಮಾಡ್ಕೊಂಡು ನೀವು ಇದು ಪುಟಾಣಿನೇ ಮತ್ತೇನು. ಇದನ್ನು ನಾವು ಚೆನ್ನಾಗಿ ಏನೈತೆ ಬಿಸಿ ಮಾಡಿರ್ತೀವಲ್ಲ ಪುಟಾಣಿನೇ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಒಂದು ಬೇಕಾದ್ರೆ ಕಟ್ ಮಾಡಿ ನಿಮಗೆ ಒಂದು ಮುರಿದು ತೋರಿಸ್ತೀನಿ ನೋಡಿ. ಸೇಮ್ ಪುಟಾಣಿನೇ ನೋಡಿ, ಈ ರೀತಿ ಚೆನ್ನಾಗಿ ಹುರಿದಿದೆ ಅದು. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ರೆಡಿ ನಮ್ಮ ಸ್ನ್ಯಾಕ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಬಾಯ್ ಬಾಯ್.